ರಾಜಧಾನಿ ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಯಲಹಂಕ, ನ್ಯೂ ಟೌನ್ ಹಾಗೆ ಜಯನಗರ ಮತ್ತು ಇಂದಿರಾನಗರದಲ್ಲಿ ಜಿಬಿಎ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಆರಂಭವಾಗಿದೆ. ಯಲಹಂಕ, ನ್ಯೂ ಟೌನ್ ಹಾಗೂ ಜಯನಗರ, ಅದರ ಜೊತೆಗೆ ಇಂದಿರಾನಗರದಲ್ಲಿ ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. 100 ಫೀಟ್ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆಯನ್ನು ಆರಂಭಿಸಲಾಗಿದೆ. ಅಂಗಡಿ, ಹೋಟೆಲ್ ಮುಂದಿದ್ದಂತಹ ವಸ್ತುಗಳನ್ನು ಕೂಡ ತೆರವು ಮಾಡಲಾಗಿದೆ. ಯಾವುದೇ ನೋಟಿಸ್ ನೀಡದೆ ತೆರವು ಕಾರ್ಯವನ್ನು ಮಾಡಿದ್ದಾರೆ ಜಿಬಿಎ ಅಧಿಕಾರಿಗಳು. ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ ಜಿಬಿಎ ಅಧಿಕಾರಿಗಳ ವಿರುದ್ಧ. ಹಾಗಾಗಿ ಅಧಿಕಾರಿಗಳು ಮತ್ತು ಸ್ಥಳೀಯರ ನಡುವೆ ವಾಗ್ವಾದ ಕೂಡ ನಡೆಯಿತು. ಅಂಗಡಿ, ಹೋಟೆಲ್ ಮುಂದಿದ್ದಂತಹ ವಸ್ತುಗಳ ತೆರವು ಕಾರ್ಯಾಚರಣೆಯನ್ನು ಮಾಡೋಕೆ ಜಿಬಿಎ ಅಧಿಕಾರಿಗಳು ಮುಂದಾಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇಂದಿರಾನಗರ, ಜಯನಗರ ಹಾಗೆ ಯಲಹಂಕ, ನ್ಯೂ ಟೌನ್ನ ದೃಶ್ಯಾವಳಿಗಳು ನೀವು ಗಮನಿಸ್ತಾ ಇರುವಂಥದ್ದು. ಬೆಂಗಳೂರಿನ ಫುಟ್ಪಾತ್ ಏನಿದೆ ಅದನ್ನು ಫ್ರೀ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಜಿಬಿಎ ಕ್ರಮವನ್ನು ಕೈಗೊಂಡಿರುವಂಥದ್ದು. ಈ ಕುರಿತಂತೆ ಈಗಾಗಲೇ ಸಾಕಷ್ಟು ಕಾರ್ಯಾಚರಣೆಯನ್ನು ಕೂಡ ಆರಂಭಿಸಿದೆ ನಗರದಾದ್ಯಂತ. ಸರ್ ಬಂದ್ರು ನಮ್ಗೆ 2 ದಿನ ಗೌರ್ಮೆಂಟ್ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ನಾವು ಗೌರ್ಮೆಂಟ್ ಎದುರು ಇಟ್ಕೊಳಕ್ ಆಗಲ್ಲ. ಬಡವರು ನಾವು ತುಂಬಾ ವರ್ಷದಿಂದ ಹುಟ್ಟು ಬೆಳೆದಿರೋ ಊರು. ನಮ್ಮ ಯಜಮಾನ್ರ ಹಾರ್ಟ್ ಪೇಷಂಟು, ನನಗೆ ಫೈನಲ್ ಕಾರ್ಡ್ ಇದೆ. ನಾವಿಬ್ರು ದುಡಿಯಕ್ ಆಗ್ದಿರೋರು. ಚಿಲ್ಲರೆ ಅಂಗಡಿ ಒಂದು ಹಾಕೊಂಡಿದ್ದೆ, ನನ್ನ ತಮ್ಮ ಕೊಟ್ಟಿದ್ದವರು. ನಾವ್ ಒಂದು ಚಿಲ್ಲರೆ ಅಂಗಡಿ ಹಾಕೊಂಡಿದ್ರೆ ನಮ್ಮ ತಮ್ಮವ್ರು ಹಾಕೊಟ್ಟಿದ್ರು, ನಮ್ಮ ಕೈಲಿ ಹಾಕಕ್ಕೂ ಆಗಿಲ್ಲ. ಅವ್ರು ಹಾಕೊಟ್ಟಿರೋದು ಕೂಡ ಐಟಮ್ಗಳು ಸಾಲ ಪಾಲ ಮಾಡಿ ತಂದಾಕೊಂಡಿದ್ದೆ. ಎಸ್ ಬಂದಿರೋ ತಕ್ಷಣ ½ ಸರ್, ನಮ್ಗೆ 2 ದಿನ ಟೈಮು ಕೊಟ್ಟಿಲ್ಲ. ಒಂದು ½ ಅಲ್ಲೆಲ್ಲ ಹೊರಗಡೆ ಎಸ್ಬಿಟ್ಟು ಹೋಗ್ಬಿಟ್ರು ಸರ್. ಎಲ್ಲ ಲಾಸ್ ಆಗ್ಬಿಟ್ಟಿದೆ. ಎಲ್ಲ ಐಟಮ್ ಹೋಗ್ಬಿಟ್ಟು ಅಲ್ಲೆಲ್ಲ ಕಾಸಿಕ್ಕಿಂದ ಎಲ್ಲ ಹೋಯ್ತು. ಚಿಲ್ಲರೆ ಪಲ್ರೆ ಎಲ್ಲ ಎಸ್ಬಿಟ್ರು. ದುಡ್ಡೆಲ್ಲ ಎಸ್ಬಿಟ್ರ ಎಲ್ಲ ಆಚಾಕ್ಬಿಟ್ರು. ಮುಂಚೆ ಹೇಳಿಲ್ವ ನಿಮ್ಗೆ? ನಮ್ಗೆ ಹೇಳಲೇ ಇಲ್ಲ ಸರ್. ಅವರು ಇಲ್ಲೇ ಹುಟ್ಟು ಬೆಳೆದಿದ್ದಾರೆ. ಇಲ್ಲೇ ತಾತ ಮುತ್ತಾತ ಕಾಲದಿಂದ ಇಲ್ಲೇ ಇದ್ದಾರೆ. ಆದ್ರೆ ಇಲ್ಲಿ ಫುಟ್ಪಾತ್ ಕ್ಲೀನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದು ಬಂದ್ಬಿಟ್ಟು ಇದ್ದಂಗೆ ಪಾಪ ಅಂಗವಿಕಲನ ಕಾಲಿಲ್ಲ, ಏನಿಲ್ಲ, ಅವ್ರಿಗೆ ಅವ್ರ ಜೀವನಾನು ಇಲ್ಲೇ ಮಾಡ್ತಾ ಇದ್ದಾರೆ. ಮಕ್ಳು ಬೇರೆ 2 ಮಕ್ಳಿದ್ದಾರೆ, ಅವ್ರ ವೈಫ್ ಇದೆ, ಅವ್ರನ್ನೆಲ್ಲ ಇವರೇ ಸಾಕ್ಬೇಕು. ಇವ್ರು ಎಲ್ಲಿಂದ ಸಾಕ್ತಾರೆ ಹೇಳಿ ಸರ್? ಅಫಿಷಿಯಲ್ಸ್ ಎಲ್ಲ ರೋಡ್ಗಳಲ್ಲಿ ಕಾರ್ಗಳು ನಿಲ್ಸ್ಕೊಂಡು ಫುಟ್ಪಾತ್ ಅಕ್ರವೇರ್ ಮಾಡ್ಕೊಂಡು ಅಫಿಷಿಯಲ್ಸ್. ಬಡವ್ರು ಯಾರು ಮಾಡ್ಕೊಂಡಿಲ್ಲ ಸರ್. ಬಡವ್ರು ಯಾರು ನೋಡಿ ಇವಾಗ ಅಕ್ರವೇರ್ ಅಂತಾರೆ ನೋಡಿ. 15 ಅಡಿ ಜಾಗ ಫುಟ್ಪಾತ್ ಇದೆ, ಯಾರು ಅಕ್ರವೇರ್ ಮಾಡ್ಕೊಂಡಿಲ್ಲ. ದೊಡ್ಡ ದೊಡ್ಡ ಹೋಟ್ಲುಗಳು, ದೊಡ್ಡ ದೊಡ್ಡ ಆಫೀಸ್ಗಳು ಈ ತರದ್ರಲ್ಲಿ ಫುಟ್ಪಾತ್ ಅಕ್ರವೇರ್ ಮಾಡ್ಕೊಂಡಿದ್ದಾರೆ. ರಾಮೇಶ್ವರಂ ಹೋಟೆಲ್ ಮುಂದ್ಗಡೆ 24 hours 100 ಫೀಟ್ ರೋಡ್ ಇದು. 100 ಫೀಟ್ ಇರಲ್ಲ, ಇರೋದೇ 10 ಫೀಟ್. ಅವ್ರ ಕಾರ್ಗಳು ಹಾಕ್ಬಿಡ್ತಾರೆ ರೋಡ್ಗಳಲ್ಲಿ. ಹೋಗಕ್ಕೂ ಜಾಗ ಇರಲ್ಲ. ಇಲ್ಲಿ ಕಾರ್ ಶೋರೂಮ್ ಹಾಕಿದ್ದಾರೆ. ಅವ್ರು ನಿಲ್ಸಕ್ಕೆ ಕಾರ್ ಶೋರೂಮ್ ಒಳಗಡೆ ಜಾಗ ಇಲ್ಲ, ಬರೀ ಆಚೆ ನಿಲ್ಸ್ತಾರೆ.